ಫ್ರೆಂಡ್ಸ್, ನೀವು ಯಾವುದಾದ್ರೂ ಹಳ್ಳಿಗೆ ವಿಸಿಟ್ ಕೊಟ್ಟಿರ್ಬೋದು ಅಥವಾ ನೀವೇ ಯಾವುದಾದ್ರೂ ಹಳ್ಳಿಯಲ್ಲಿ ವಾಸಿಸ್ತಿರ್ಬೋದು. ಅಲ್ಲಿ ಯಾವುದೇ ತರಹದ ಮೂಲಭೂತ ಸೌಕರ್ಯವೆಂದರೆ ಹಾಸ್ಪಿಟಲ್, ರೋಡ್ ಮತ್ತು ಬ್ಯಾಂಕ್ಗಳ ವ್ಯವಸ್ಥೆ ಅಷ್ಟು ಇರೋದಿಲ್ಲ. ಆದರೆ ನಾನು ಹೇಳಿಕೊಂಡಿರುವ ಹಳ್ಳಿ ಮಾದಾಪುರ. ಇದು ಏಷ್ಯಾದ ಅತಿ ಶ್ರೀಮಂತ ಹಳ್ಳಿ. ಗುಜರಾತ್ನ ಕಚ್ ಡಿಸ್ಟಿಕ್ನಲ್ಲಿದೆ. ಇದು ಪೂರ್ತಿ ಏಷ್ಯಾ ಖಂಡದ ಅತಿ ಶ್ರೀಮಂತ ಹಳ್ಳಿ. ಇದು ಮಹಾತ್ಮ ಗಾಂಧಿಯವರ ಹುಟ್ಟಿದ ಸ್ಥಳ ಪೋರಬಂದರದಿಂದ 200 ಕಿಲೋಮೀಟರಷ್ಟು ದೂರವಿದೆ. ಈ ಹಳ್ಳಿಯ ಜನಸಂಖ್ಯೆ ಸುಮಾರು 2300 ಇದೆ. ಇದರಲ್ಲಿ ಹೆಚ್ಚಾಗಿ ಪಟೇಲ್ ಸಮುದಾಯದ ಜನರಿದ್ದಾರೆ. ಇದೊಂದು ಗ್ರಾಮನೇ ಅನಿಸೋದಿಲ್ಲ. ಎಲ್ಲ ರೀತಿಯ ಸೌಕರ್ಯ ಹೊಂದಿರುವ ಈ ಗ್ರಾಮದಲ್ಲಿ ಒಳ್ಳೆಯ ರಸ್ತೆ, ನೀರಿಗೆ ಯಾವುದೇ ರೀತಿಯಾದ ಕಡಿಮೆ ಇಲ್ಲ. ಸ್ಕೂಲ್, ಹಾಸ್ಪಿಟಲ್, ಮಂದಿರ ಎಲ್ಲವೂ ಒಳಗೊಂಡಿದೆ. ಈ ಗ್ರಾಮದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ತುಂಬಾ ಡೆವಲಪ್ ಆಗಿದೆ ಮತ್ತು 17 ಬ್ಯಾಂಕುಗಳನ್ನು ಒಳಗೊಂಡಿದೆ. ಈ ಟೈಮ್ನಲ್ಲಿ ಒಂದು ತಾಲೂಕಿನಲ್ಲಿ 10 ಬ್ಯಾಂಕ್ಗಳು ಇರೋದು ಕಷ್ಟ. ಅಂತಹದ್ರಲ್ಲಿ ಈ ಗ್ರಾಮದಲ್ಲಿ 17 ಬ್ಯಾಂಕುಗಳು ಇವೆ ಎನ್ನುವುದೇ ಆಶ್ಚರ್ಯ ಸಂಗತಿ. ಫ್ರೆಂಡ್ಸ್, ನೀವು ಆಶ್ಚರ್ಯ ಪಡಬಹುದು. ಈ ಗ್ರಾಮದ ಜನರು ಬರೋಬ್ಬರಿ 7,000 ಕೋಟಿಯಷ್ಟು ಫಿಕ್ಸ್ಡ್ ಡೆಪಾಸಿಟ್ ಗ್ರಾಮದ ಬ್ಯಾಂಕುಗಳಲ್ಲಿ ಮಾಡಿಸಿಕೊಂಡಿದ್ದಾರೆ. ಇದರಿಂದಾಗಿ ಈ ಗ್ರಾಮದ ಆರ್ಥಿಕತೆ ಹೆಚ್ಚಾಗಿದೆ. ಈ ಗ್ರಾಮದ ಅತಿ ಹೆಚ್ಚು ಜನರು ಎಜುಕೇಟೆಡ್ ಆಗಿದ್ದಾರೆ. ಈ ಗ್ರಾಮದ 1200 ಕುಟುಂಬಗಳು ವಿದೇಶದಲ್ಲಿ ನೆಲೆಸಿದ್ದಾರೆ. ಅತಿ ಹೆಚ್ಚು ಆಫ್ರಿಕನ್ ದೇಶಗಳಲ್ಲಿ ನೆಲೆಸಿದ್ದಾರೆ. ಇದರಿಂದಾಗಿ ಅತಿ ಹೆಚ್ಚು ಹಣ ಬ್ಯಾಂಕುಗಳಿಗೆ ಮತ್ತು ಪೋಸ್ಟ್ ಆಫೀಸ್ಗಳಿಗೆ ಹರಿದು ಬರುತ್ತದೆ. ಇದೇ ಕಾರಣಕ್ಕೆ FDಗೆ ಅತಿ ಹೆಚ್ಚು ಒತ್ತು ಕೊಡಲಾಗಿದೆ. ಇದರಿಂದಾಗಿ ಗ್ರಾಮದ ಮತ್ತು ಬ್ಯಾಂಕುಗಳ ಎಕಾನಮಿ ಹೆಚ್ಚಾಗಿದೆ. ಕೃಷಿಗೆ ಕೂಡ ಈ ಗ್ರಾಮದ ಜನರು ತುಂಬ ಒತ್ತು ಕೊಟ್ಟಿದ್ದಾರೆ. ಈ ಗ್ರಾಮದ ಅರ್ಧದಷ್ಟು ಜನರು ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಇಲ್ಲಿ ಬೆಳೆಯುವ ಬೆಳೆಗಳಾದ ಮಾವು, ಕಬ್ಬು ಮತ್ತು ಮೆಕ್ಕೆಜೋಳದಂತಹ ಬೆಳೆಗಳು ಈ ಗ್ರಾಮಕ್ಕೆ ಸೀಮಿತವಾಗಿಲ್ಲ, ಹೊರತು ದೇಶದ ಮೂಲೆ ಮೂಲೆಗೆ ಸರಬರಾಜು ಆಗುತ್ತದೆ. ಕೃಷಿಯಿಂದಾಗಿ ಗ್ರಾಮದ ಆರ್ಥಿಕತೆಗೆ ಸಹಾಯವಾಗಿದೆ. ಮಾದಾಪುರ್ ವಿಲೇಜ್ ಅಸೋಸಿಯೇಷನ್ ಎನ್ನುವ ಸಂಘಟನೆ 1968ರಲ್ಲಿ ಈ ಗ್ರಾಮದ ಜನರಿಂದ ಲಂಡನ್ನಲ್ಲಿ ಸ್ಥಾಪನೆಯಾಗಿದೆ. ಈ ಸಂಘಟನೆಯ ಮೂಲ ಉದ್ದೇಶವೇನೆಂದರೆ ಗ್ರಾಮದ ಮತ್ತು ಗ್ರಾಮದ ಹೊರವಿರುವ ಜನರು, ಅಂದರೆ ವಿದೇಶದಲ್ಲಿ ಇರುವ ಜನರ ಬಾಂಧವ್ಯ ಮತ್ತು ಪ್ರೀತಿ ವಾತ್ಸಲ್ಯ ಬೆಳೆಯಬೇಕು ಮತ್ತು ಯಾವುದೇ ತರಹದ ಕುಂದು ಕೊರತೆಗಳು ಬರಬಾರದು ಎಂಬುದು ಈ ಸಂಘಟನೆಯ ಮೂಲ ಉದ್ದೇಶ. ಇದು ಗೆಳೆಯರೇ, ಏಷ್ಯಾದ ಅತಿ ಶ್ರೀಮಂತ ಗ್ರಾಮದ ಕತೆ, ಯಾವುದಕ್ಕೂ ಕಡಿಮೆ ಇಲ್ಲ ಎನ್ನುವ ಗ್ರಾಮದ ಕತೆ. ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.